ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನಿಮ್ಮ ಹರ್ಷಿತಾ, ನಿಮ್ಮ ಮನೆ ಮಗಳು ಬಂದಿದ್ದೀನಿ. ನಾನು ಇವತ್ತಿನ ಏನು ವ್ಲಾಗ್ ಮಾಡೋಕ್ಕೆ ಹೊರಟಿದ್ದೀನಿ ಅಂತ ಅಂದರೆ, ನಮ್ಮ ತಮ್ಮನ ಮನೆ ಹೊಸ ಜೀವನ ನಡೆಸೋದಕ್ಕೋಸ್ಕರ ಒಂದು ಮನೆ ಮಾಡಿದ್ದಾನೆ. ಆಲುಕ್ಸೋಕ್ಕೆ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ಇದು ಭಾನುವಾರದ ಮಿನಿ ವ್ಲಾಗ್ ಆಗಿರುತ್ತೆ. ನಾವೇನು ಮಾಡ್ದೋ ಇವತ್ತು, ಹೇಗೆ ಆಲುಕ್ಸಾದ್ಮೇಲೆ ಎಲ್ಲಿಗೆ ಹೊರಟೋ ಅನ್ನೋದನ್ನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತು ನಾವು ಆಲುಕ್ಸೋಕ್ಕೆ ಅಂತ ಅಂದ್ಬಿಟ್ಟು ಬೆಳಗ್ಗೆ 5 ಗಂಟೆಗೆ ಎದ್ದು ಮನೆ ಬಿಟ್ಟು ಹೊರಟಾದ್ಮೇಲೆ ಆಲುಕ್ಸೋಕ್ಕೆ ಅಂತ ಅವ್ರ ಮನೆ ಹತ್ರ ಬರ್ತಿದ್ದಂಗೆ ಅವ್ರು ಅಷ್ಟೊತ್ತಿಗಾಲೇ ಬಂದಿದ್ದರು. ನಮ್ಮ ತಮ್ಮನೂ ಮದುವೆ ಆಗೋ ಹುಡುಗಿನೂ ಇಬ್ಬರು ಕೆಲಸ ಮಾಡ್ತಿದ್ದಾರೆ ಒಂದೇ ಹತ್ರ. ಸೊ ಅವರು ಬಂದಿದ್ದರು ಆಲುಕ್ಸೋಕ್ಕೋಸ್ಕರ. ಹಾಗಾಗಿ ಇಬ್ಬರು ಬಂದು ಆಲ್ರೆಡಿ ವೆಯ್ಟ್ ಮಾಡ್ತಾಯಿದ್ರು ನಮಗೋಸ್ಕರ ಹೊಸ ಮನೆ ಹತ್ರ. ಹೋದ ತಕ್ಷಣ ಹೋಗಿ ಬಾಗಿಲಿಗೆ ನೀರು ಹಾಕಿ ಬಾಗಿಲೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನಾನು ದೇವ್ರ ಮನೆ ಇರಲಿಲ್ಲ ಅವ್ರದ್ದು. ಅದಕ್ಕೋಸ್ಕರ ನಾವು ಅಡುಗೆ ಮನೇಲಿ ಪೂಜೆ ಮಾಡೋಣ ಅಂತ ಅಡುಗೆ ಮನೆಗೆ ರೆಡಿ ಮಾಡ್ತಾಯಿದ್ದೀವಿ. ದೇವ್ರ ಮನೆ ಇಲ್ಲ, ಹಾಗಾಗಿ ಆಚೆ ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ದೇವ್ರ ಮನೆಯೆಲ್ಲ ರೆಡಿ ಮಾಡಾದಮೇಲೆ ನಾನು ಆಚೆ ದೀಪ ಹಚ್ಚೋದಕ್ಕೋಸ್ಕರ ಆಚೆನೂ ದೀಪ ರೆಡಿ ಮಾಡಿಕೊಂಡೆ. ಅರ್ಶಿನ ಕುಂಕುಮ ಎಲ್ಲ ಇಟ್ಟು, ಮತ್ತು ಇಲ್ಲಿ ದೇವ್ರ ಮನೆ ಹತ್ರ ನಾನು ದೇವ್ರ ಮನೆ ದೀಪನ ರೆಡಿ ಮಾಡಿಕೊಂಡೆ. ದೇವ್ರ ಮನೆ ದೀಪ ರೆಡಿ ಮಾಡ್ಕೊಂಡು ಹಣ್ಣೆಲ್ಲ ಇಟ್ಟು, ಹಣ್ಣೆಲ್ಲ ಇಡಬೇಕಿತ್ತಲ್ಲ, ಬಾಳೆಹಣ್ಣು ಒಂದು ಅರ್ಧ kg ಮಿಕ್ಸಲ್ಲೆಲ್ಲ ಹಣ್ಣು ತಂದಿದ್ದು, ಹಂಗಾಗಿ ಹಣ್ಣೆಲ್ಲ ಇಟ್ಟು ರೆಡಿ ಮಾಡಿಕೊಂಡೆ. ಮತ್ತು ದೀಪ ಹಚ್ಚೋದಕ್ಕೋಸ್ಕರ ಬತ್ತಿನ ಮನೇಲೇ ತೊಗೊಬಂದಿದ್ದು. ಮನೇಲೇ ತೊಗೊಬಂದು ದೀಪ ಇನ್ನೊಂದು ಸಲ ಅದನ್ನು ರೆಡಿ ಮಾಡಿಕೊಂಡು ಬತ್ತಿನ ಇಟ್ಟು ದೀಪ ಹಚ್ಕೊಳ್ಳೋದಕ್ಕೋಸ್ಕರ ರೆಡಿ ಮಾಡ್ತಾಯಿದ್ದೆ. ನಾನು ದೀಪ ಹಚ್ಚೋದಕ್ಕೆ ಫಸ್ಟ್ ಟೈಮ್ ಅಲ್ವಾ, ದೀಪದ ಎಣ್ಣೆ ಬೇಡ ಅಂತ ಅಂದ್ಬಿಟ್ಟು ತುಪ್ಪನೇ ತೊಗೊಬಂದಿದ್ದೆ. ತುಪ್ಪದಿಂದ ದೀಪ ಹಚ್ಚೋಣ, ದೇವರಿಗೆ ತುಪ್ಪದ ದೀಪ ಹಚ್ಚೋಣ ಅಂತ. ಸೊ ಹಂಗಾಗಿ ತುಪ್ಪದ ದೀಪ ಹಚ್ಚೋಕ್ಕೆ ಅಂತ ರೆಡಿ ಮಾಡ್ತಿದ್ದೆ. ಆ್ಯಕ್ಚುಲಿ ನಾವು ಏನು ಐಟಮ್ ಜಾಸ್ತಿ ತರೋದಕ್ಕಾಗಲಿಲ್ಲ, ಏಕೆಂದರೆ ಸಡನ್ನಾಗಿ ಮನೆ ಆಲುಕ್ಸೋ ಕಾರ್ಯಕ್ರಮ ಫಿಕ್ಸ್ ಆಗಿದೆ. ಯಾಕೆ ಅಂತಂದರೆ ನಮ್ಮಮ್ಮ ಅಜ್ಜಿ ಭಾನುವಾರ ಬರ್ತಾರೆ ಅಂತ ಅವನು ಆ ಡೇಟಿಗೆ ಆವತ್ತು ಇಟ್ಕೊಂಡ ಆಲುಕ್ಸೋಕ್ಕೋಸ್ಕರ. ನಮ್ಮಮ್ಮ ಅಜ್ಜಿ ಬಂದಿದ್ದರು ಊರಿಂದ. ಆಲುಕ್ಸ್ಬೇಕು ಅಂತಲೇ ಬಂದಿರಲಿಲ್ಲ, ಅವರು ಚಿಕ್ಕಪೇಟೆಗೆ ಹೋಗ್ಬೇಕಾಯ್ತು ಅವ್ನ ಮದುವೆಗೆ ಬಟ್ಟೆ ತೆಗಿಯೋದಕ್ಕೋಸ್ಕರ. ಅದಕ್ಕೆ ಬಂದಿದ್ದರು ಭಾನುವಾರ. ಅದಕ್ಕೋಸ್ಕರನೇ ಭಾನುವಾರ ಆಲುಕ್ಸೋ ಕಾರ್ಯಕ್ರಮನ ಇಟ್ಕೊಂಡಿದ್ದ. ನಮ್ಮ ಅಜ್ಜಿ ಹೇಳ್ಕೊಡ್ತಾಯಿದ್ರು ನನಗೆ ಹೇಗೆ ಪೂಜೆ ಮಾಡೋದು ಅಂತ. ಮತ್ತು ಅದು ಗಣಪತಿ ಮಾಡಿದರು, ಅರಿಶಿಣದಿಂದ ಗಣಪತಿ ಮಾಡಿದರು. ಆ ಗಣೇಶನಿಗೆ ಗರಿಕೆ ಇಟ್ಟು ಮತ್ತು ಬಾಳೆಹಣ್ಣೆಲ್ಲ ಇಡು ಅಂತ ಹೇಳ್ಕೊಡ್ತಾಯಿದ್ರು. ಮತ್ತು ಸ್ಟವ್ ಮೇಲೆ ಒಂದು ಬಾಳೆಹಣ್ಣು ಬೇಕು ಅಂತ ಈಸ್ಕೊಂಡ್ರು. ಸ್ಟವ್ನು ರೆಡಿ ಮಾಡ್ಕೊಳ್ತಾ ಇದ್ರು ನಮ್ಮಮ್ಮ. ಅಷ್ಟೊತ್ತಿಗೆ ನಾನು ದೇವ್ರ ಮನೆ ರೆಡಿ ಮಾಡ್ಕೊಳ್ಳೋಣ ಅಂತ ನಾನು ದೇವ್ರ ಮನೆನ ರೆಡಿ ಮಾಡ್ತಾಯಿದ್ದೆ ದೇವ್ರ ಪೂಜೆಗೆ. ಅವರು ಸ್ಟವ್ ರೆಡಿ ಮಾಡ್ಕೊಳ್ತಾಯಿದ್ರು. ಸ್ಟವ್ಗೆಲ್ಲ ಕುಂಕುಮ ಇಟ್ಟು, ಹೂವು ಮೆಡಿಸಿ, ಇಟ್ಟಿಗೆ ಬಾಳೆಹಣ್ಣೆಲ್ಲ ಇಟ್ಟು ರೆಡಿ ಮಾಡ್ಕೊಳ್ತಾಯಿದ್ರು ಆಲುಕ್ಸೋಕ್ಕೋಸ್ಕರ. ಆಮೇಲೆ ಎಲ್ಲ ರೆಡಿ ಮಾಡಾದಮೇಲೆ ಪಾತ್ರೆ ಇಟ್ಟು ಸ್ಟವ್ ಮೇಲೆ ಹಾಲು ಬಿಟ್ಟೆ ನಾನೇ. ನಮ್ಮಮ್ಮ ನೀನೇ ಬಿಡು ಅಂತ ಅಂದರು. ಅದಕ್ಕೆ ಸ್ಟವ್ ಮೇಲೆ ಹಾಲು ಬಿಟ್ಟು ಹಾಲು ಇಟ್ಕೊಂಡಾದ್ಮೇಲೆ ನಮ್ಮಮ್ಮಂಗೆ ಸ್ಟವ್ ಕಚ್ಚೋಕ್ಕೆ ಹೇಳಿದೆ. ನೀನೇ ಹಾಲುಕ್ಸು ಅಂತ ಅಂದರು. ಸ್ಟವ್ ಕಚ್ಚಿ, ಇಲ್ಲ ಬೇಡ ನೀನೇ ಕಚ್ಚು ಅಂತಂದೆ. ದೀಪ ಎಲ್ಲ ಕಚ್ಚಿ ಪೂಜೆ ಮಾಡಾದಮೇಲೆ ಲಾಸ್ಟಿಗೆ ಸ್ಟವ್ ಕಚ್ಚಿ ಹಾಲುಕ್ಕಿಸ್ತೋ ನಾವು ಎಲ್ಲರೂ. ನಮ್ಮನೆ ಕಚ್ಚಿದ್ರು ಸ್ಟವ್ನ ಆಲುಕ್ಸೋಕ್ಕೋಸ್ಕರ. ಅವ್ರನ್ನ ಕಚ್ಚೋಕ್ಕೆ ಹೇಳಿದೆ, ಅವರೇ ಕಚ್ಚಿದ್ರು. ಎಲ್ಲ ಪೂಜೆ ಮಾಡಾದಮೇಲೆ ಆಲುಕ್ಸೋಕ್ಕೆ ಅಂತ ಹಾಲು ಉಪ್ಪು ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೋ. ಹಾಲು ಉಕ್ಕು ಬಂತು, ಚೆನ್ನಾಗಿ ಉಪ್ಪು ಬಂತು ಹಾಲು. ಖುಷಿ ಆಯಿತು. ಅದೇ ಹಾಲಲ್ಲಿ ಹಾಲು ಮಾಡಿದ್ದು ಎಲ್ಲ ನಮಸ್ಕಾರ ಮಾಡ್ಕೊಂಬಂದರು. ಫಸ್ಟು ನಮ್ಮ ಅಜ್ಜಿ ಪೂಜೆ ಮಾಡ್ತಾಯಿದ್ದಾರೆ. ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಳ್ಳೋಕ್ಕೆ ಅಂತಂದ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ತಾ ಇದ್ದಾರೆ ಎಲ್ಲರೂ. ನಮಸ್ಕಾರ ಮಾಡ್ಕೊಳ್ಬೇಕಾರೆ ಇವ್ರು ನೋಡಿ, ಅಪ್ಪ ಮಗ ಇಬ್ಬರು, ಇವರು ನಮ್ಮ ಯಜಮಾನ್ರು, ಇವರು ನನ್ನ ಮಗ. ಅವನು ಅಪ್ಪ ಮಗ ಇಬ್ಬರೂ ಬಂದಾಗಲಿಂದ ಜಾಗ ಬಿಟ್ಟು ಕದಲೇ ಇಲ್ಲ. ಅವರಿಬ್ಬರೂ ಕೂತಿದ್ದ ಜಾಗದಲ್ಲೇ ಮೊಬೈಲ್ ನೋಡ್ಕೊಂಡು ಕೂತಿದ್ದಾರೆ. ಇದು ಅವ್ರ ಮನೆ, ಹೊಸ್ದಾಗಿ ಈಗ ಮಾಡಿರೋ ಮನೆ, ಪುಟ್ಟ ಮನೆ, ಡಬಲ್ ಬೆಡ್ರೂಮ್ ಮನೆ. ಹೇಗಿದೆ ನೋಡಿ ಮನೆ, ವೀಡಿಯೋಸ್ ಎಲ್ಲ ತೋರಿಸ್ತಾ ಇದ್ದೀನಿ. ಡಬಲ್ ಬೆಡ್ರೂಮು ಎಲ್ಲ ನಮಸ್ಕಾರ ಮಾಡ್ಕೊಂಡ್ರು. ಆಲುಕ್ ಬಂದಾದಮೇಲೆ ಅಷ್ಟೊತ್ತಿಗೆ ನಾನೊಂದು ರೌಂಡು ಮನೆ ತೋರಿಸ್ಕೊಂಬಂದೆ ನಿಮಗೆ. ಅವರಂತೂ ಜಾಗ ಬಿಟ್ಟು ಕದಲಿಲ್ಲ. ಅಪ್ಪ ಮಗ ಇಬ್ಬರೂ ಅಲ್ಲೇ ಕೂತಿದ್ದಾರೆ. ಅದೇ ಟೈಮಿಗೆ ದಿವ್ಯಾ ಹಾಲು ತೊಗೊಬಂದು ಕೊಟ್ಟಳು. ಹಾಲು ಉಕ್ಕಿತ್ತಲ್ಲ, ಅದಕ್ಕೆ ಸಕ್ಕರೆ ಹಾಕಿ ಹಾಲು ತೊಗೊಬಂದು ಕೊಟ್ಟಳು. ನೋಡಿ, ಅವ್ರು ಹಾಲು ಕುಡಿಯೋಕ್ಕೂ ಸಹಿತ ಮೊಬೈಲ್ ಬಿಟ್ಟಿಲ್ಲ. ಅಪ್ಪ ಮಗ ಇಬ್ಬರು ಎಷ್ಟು ಮೊಬೈಲ್ ನೋಡ್ತಾ ಇದ್ದಾರೆ. ಕೊನೆಗೆ ನಾವು ಆರಾಮಾಗಿ ಕೂತ್ಕೊಂಡು ನಮ್ಮಮ್ಮ ಅಷ್ಟು ಕುಂಕುಮ ಕೊಟ್ಟರು ನಮಗಿಬ್ರಿಗೂ. ಅಷ್ಟು ಕುಂಕುಮ ತೊಗೊಂಡು
ಅವಳೇ ನಮ್ಮ ತಮ್ಮನ ಮದುವೆ ಆಗೋ ಹುಡುಗಿ, ಅವಳು ಬಂದಿದ್ಲು ದಿವ್ಯಾ ಅಂತ. ಅವಳು ಅರಿಶಿನ ಕುಂಕುಮ ಎಲ್ಲ ತಗೊಂಡ್ಲು. ಆಮೇಲೆ ನಮ್ಮಮ್ಮ ನನಗೆ ಕೊಡು ಅರಿಶಿನ ಕುಂಕುಮನ ನೀನು ತೊಗೊಂಡಾದ್ಮೇಲೆ ಅಂತ ಹೇಳಿದರು. ನಮ್ಮದೆಲ್ಲ ತೊಗೊಂಡಾದ್ಮೇಲೆ ನಮ್ಮಮ್ಮಂಗೆ ಅರಿಶಿನ ಕುಂಕುಮ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಎದ್ದೋಗಿ ಅರಿಶಿನ ಕುಂಕುಮ ಕೊಟ್ಟೆ. ನಮ್ಮಮ್ಮ ಬಂದು ಕೂತ್ಕೊಂಡ್ರು. ನಾನು ಅರಿಶಿನ ಕುಂಕುಮ ತೊಗೊಬಂದು ಕೊಟ್ಟೆ. ಅಮ್ಮನೂ ಅರಿಶಿನ ಕುಂಕುಮ ತೊಗೊಂಡ್ರು. ನಮ್ಮ ಅಜ್ಜಿ ಹೇಳ್ತಾ ಇತ್ತು ಅವ್ರಿಗೆ, ಮೊಬೈಲ್ ನೋಡ್ಕೊಂಡೇ ಇರ್ತೀರಾ ನೀವು ಅಂತ ನಮ್ಮ ಮಗನಿಗೆ ಬೈತಾಯಿದ್ರು. ಅಮ್ಮ ಅರಿಶಿನ ಕುಂಕುಮ ತೊಗೊಂಡಾಯಿತು. ಅರಿಶಿನ ಕುಂಕುಮ ಎಲ್ಲ ತೊಗೊಂಡಾದ್ಮೇಲೆ ಎಲ್ಲ ಹಿಂಗೆ ಕುತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ನಾವು ಇದೇನು ಅರಿಶಿನ ಕುಂಕುಮ ಕೊಟ್ಟಾದ್ಮೇಲೆ ಎಲೆ ಅಡಿಕೆ ಬಾಳೆಹಣ್ಣು ಕೊಟ್ಟೆ. ಮೊದಲು ತುಂಬಿಸ್ಕೊಳ್ಳೋ ಥರ ಈಸ್ಕೊಂಡ್ರು. ಆಮೇಲೆ ನಮ್ಮ ಯಜಮಾನ್ರು ಕಾಲಿಗೆ ಬೀಳಕ್ಕೆ ಅಂತ ಹೋದೆ. ನಾನು ಯಜಮಾನ್ರು ಕಾಲಿಗೆ ಬಿದ್ದೆ. ನಮ್ಮ ಅಜ್ಜಿ ರೇಗಿಸ್ತಾಯಿದ್ರು, ಕೈಯಿಂದ ಬರಬೇಕು ಕಾಲು, ಈ ಥರ ಮುಗಿಬೇಕು ಆ ಥರ ಮುಗಿಬೇಕು ಅಂತ. ನಮ್ಮ ಯಜಮಾನ್ರು ಹೇಳ್ತಾಯಿದ್ರು ಈ ಥರ ಮುಗಿಬೇಕು ಅಂತ ಎಲ್ಲ. ಆಮೇಲೆ ಸರಿ ಆಯಿತು ಮುಗಿತೀನಿ, ಬೇಡ ಬಿಡು ತಮಾಷೆಗಂದೆ ಅಂತ ರೇಗಿಸ್ತಾಯಿದ್ರು. ಆಮೇಲೆ ಲಾಸ್ಟಾಗಿ ನಾವು ಹೇಗೆ ಪೂಜೆ ಮಾಡಿದ್ದೀವಿ, ಹೇಗೆ ಪೂಜೆ ಆಗಿದೆ ಅಂತ ನಿಮಗೊಂದು ಚಿಕ್ಕ ಶಾರ್ಟ್ ವಿಡಿಯೋಸ್ ಥರ ಮಾಡಿ ತೋರಿಸಿದ್ದೀನಿ. ಐ ಹೋಪ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.